ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್ ಅಲ್ಲ. ಎ ಫಾರ್ ಅನಾಥರು, ಒಳ್ಳೆ ಕಾಂಬಿನೇಷನ್. ಸೆಟ್, ಬಿ ಫಾರ್ ಬಡವರ ಬಂಧು, ಸಿ ಫಾರ್ ಕರೆಕ್ಟ್, ಡಿ ಫಾರ್ ಡಗ ಅಂತ ಅವ್ರನ್ನ ಅಟ್ಯಾಕ್ ಮಾಡಂತ ಕಲ್ತ್ಕೋ ಇವತ್ತಿಂದ. ಎ ಫಾರ್ ಲರ್ನ್. ನಮ್ಗೇನಾಗಿದೆ, ಚಿಕ್ಕ ವಯಸ್ಸಿಂದ ನಮ್ಗೆ ಕರೆಕ್ಟ್ ಆಗಿ ಮೋಲ್ಡ್ ಮಾಡ್ತಿಲ್ಲ. ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ಕೊಂತಾರೆ. ನಾವೆಲ್ಲರೂ ಸಾಯ್ತಿರೋದು ಅದಕ್ಕೇನೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಹೇಳ್ರು. ಯಾಕೆ ಒಳ್ಳೆ ಒಳ್ಳೆ ಕೋರ್ಸ್ಗೆ ಹೋಗ್ತಿರೋದು? ಯಾಕೆ IIMಗೆ ಹೋಗೋದು, MBA ನೀನು? ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಸ್ಯಾಲ್ರಿ ಜಾಸ್ತಿ ಅಂದ್ರೆ ಜನ ಒಪ್ಪಲ್ಲ. ಸ್ಕೋಪ್ ಅಂತ ಹೆಸರಿಟ್ಟಿದೀವಿ ಅದಕ್ಕೆ. ಸ್ಕೋಪ್ ಇದೆ IITಗೆ, ಸ್ಕೋಪ್ ಇದೆ MBBSಗೆ, ಸ್ಕೋಪ್ ಇದೆ MCOMಗೆ, ಸ್ಕೋಪ್ ಇದೆ MBAಗೆ. ಸ್ಯಾಲ್ರಿ ಯಾವ್ದು ಜಾಸ್ತಿ ಇದೆಯೋ ಅದಕ್ಕೆ ಸ್ಕೋಪ್ ಇದೆ ಅಂತೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮಗನ MSW ಮಾಡಿ, ಸೋಷಿಯಲ್ ವರ್ಕ್ ಮಾಡಿ, ಬಾರೋ ಹಳ್ಳಿಗಳಲ್ಲಿ ಸೇವೆ ಮಾಡು. ಸ್ಯಾಲ್ರಿ ಕಡಿಮೆ ಅಲ್ವಾ, ಅದಕ್ಕೆ ಸ್ಕೋಪ್ ಇಲ್ಲ. ಏನ್ ಮಗ, ರಿಯಾಲಿಟಿಯಲ್ಲಿ ಬದುಕ್ತಿಲ್ಲ ಮಗ ನಾವು. KGF ಟ್ರೈಲರ್ ನೋಡಿದ್ರೆ, KGF 2 ಟ್ರೈಲರ್ ಹಿಂಗೆ ಫುಲ್ ದೊಡ್ಡ ಗಂತರ ಡಗ 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 ಅಂತ ಹೊಡೆದು ಫುಲ್ ಬಿಸಿ ಆಗಿರೋದ ಲೌಟ್ ಸಿಗರೇಟ್ ಹತ್ತಿಸ್ಕೊತಾನಲ್ಲ, ಆ ಬಿಸಿ ಗನ್ನನ್ ತಗೊಂಡು ಇವ್ರು ತಿಕ್ಕಕ್ಕೆ ಬರಿ ಇಡ್ಬೇಕು. ಇಮೋಷನಲ್ ಡ್ಯಾಮೇಜ್. ಶಾಕ್ ಆಗ್ಬೇಡಿ. ಇದಕ್ಕೆ ನೀವು ಶಾಕ್ ಆದ್ರೆ ನಾನು ಇವಾಗ ವಿಡಿಯೋ ತೋರಿಸಿದ್ರೆ ನೀವು ಶೇಕ್ ಆಗ್ಬಿಡ್ತೀರಾ. ನಾನು ಕಾಲೇಜ್ ಡೇಸ್ ಅಲ್ಲಿ ಹುಡುಗಿನ ಪ್ರೀತಿಸಿದ್ದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡ್ ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ. ನಾನು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದಾಗ ನಿಜ ಮಾತಾಡ್ಬೇಕು. ನಾನು ಒಬ್ಬ ಹುಡುಗಿನ ಪ್ರೀತಿಸಿದ್ದೆ. ಆ ಹುಡುಗಿನ ಹೆಸರು ಹೇಳು. ರುಕೋ ಜರಾ, ಸಬರ್ ಗುರು. ಯಾಕೋ ಮಗನೇ ಬಂದ್ ಮೋಟಿವೇಟ್ ಮಾಡ್ತಿದ್ದೀನಿ. ನನ್ನ ಸಂಸಾರ ಚೆನ್ನಾಗಿರೋದು ಇಷ್ಟ ಇಲ್ವಾ? ಬರೀ ಇಂಥದೆಯಾ? ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಲೈಫಲ್ಲಿ ಯಾವತ್ತಾದ್ರೂ ಎಕ್ಸಾಮ್ ಅಲ್ಲೋ ಲವ್ ಅಲ್ಲೋ ಫೇಲ್ಯೂರ್ ಆದ್ರೆ ಸತ್ತೋಗ್ಬಿಡಿ. ಅಕಸ್ಮಾತ್ ಸತ್ತೇ ಹೋಗ್ಬೇಕು ಅನ್ಸಿದ್ರೆ ಈ ಡೈಲಾಗ್ ನೆನ್ಪಿಟ್ಕೊಳ್ಳಿ. ಬೈ ಮಿಸ್ಟೇಕ್ ನೀನ್ ಸತ್ತೋದ್ರೆ ಮತ್ತೆ ಹುಟ್ಟತೀಯ LKG ಇಂದ ಆಗ್ಬಿಡ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಹಳ ಕಷ್ಟ ಹೇಳ್ತಾ ಇದ್ದೀನಿ. ಇವಾಗ ನೆಟ್ PUCಗೋ ಡಿಗ್ರಿಗೋ ಮಾಸ್ಟರ್ ಡಿಗ್ರಿಗೋ ಬಂದು ಪಾಸ್ ಮಾಡ್ಕೊಂಡ್ ಬಂದಿದ್ಯಾ. ಸತ್ತೋದ್ರೆ ಗ್ಯಾರಂಟಿ ಹುಟ್ಟತೀಯ LKG ಇಂದ. ಇವಾಗ CBSE ಸಿಲೆಬಸ್ ಬೇರೆ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ.